ಒಂದು ಬಾಣಕ್ಕೆ ಗುರಿಯೂ ಹಲವಿರುವುದುಂಟೆ, ಒಂದು ದೇಹದೊಳಾತ್ಮ ಎರಡಿರುವುದುಂಟೆ, ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು ಗೋಪಾಲಕೃಷ್ಣ ಅಡಿಗರ ಕವನದ ಈ ಸಾಲುಗಳಂತೆ ಸದೃಢ ಸಮಾಜದ ಹೆಗ್ಗುರಿಯೆಡೆಗೆ ಮುನ್ನಡೆಯೋಣ ಎನ್ನುವ ಶುಭ ಹಾರೈಕೆಯೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ಸನ್ಮಾನ್ಯ ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದಕ್ಕೆ ಸಾಕ್ಷಿಯಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ಆದರೆ ಒಬ್ಬ ಗುರುವಿನಿಂದ ಉಸಿರು ಇರುವವರೆಗೆ ಹೆಸರು ಬರುವ ವಿದ್ಯೆ ಬರುತ್ತೆ. ಇಂಥ ವಿದ್ಯೆಯನ್ನು ನೀಡುತ್ತಿರುವ ಶಿಕ್ಷಕರನ್ನ ವಿಶಿಷ್ಟ ಕಾರ್ಯಕ್ರಮ ಶಿಕ್ಷಕ ದಿನಾಚರಣೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಅತ್ಯಂತ ಸನ್ಮಾನಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರೋದು ಜಗವೆಂದು ಭೇದವೆಣಿಸಿದರು ಹೋರುವುದೇ ಜೀವನ ಸಮೃದ್ಧಿ ಓಸುತ್ತ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಡಿಸಿಲ್ಲ. ಬದುಕನ್ನು ಗೌರವಿಸಬೇಕು, ಪ್ರೀತಿಸಬೇಕು. ನಮ್ಮ ಅಸ್ತಿತ್ವಕ್ಕೆ ಕಾರಣರಾದ ಪರಮ ಚೈತನ್ಯದ ಅಂಶವಾದ ಚೇತನವನ್ನು ಗೌರವಿಸಬೇಕು. ಅಂತಹ ಚೇತನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಬೇಕೆಂದು ಎಲ್ಲ ಗಣ್ಯರಲ್ಲಿ ನಮ್ಮಯ ಕೋರಿಕೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜನಿಸಿದ್ದು ಸೆಪ್ಟೆಂಬರ್ 5, 1982 ತಮಿಳುನಾಡಿನ ತಿರುತ್ತಣಿಯಲ್ಲಿ. ಡಾಕ್ಟರ್ ರಾಧಾಕೃಷ್ಣನ್ರವರು ತತ್ವಜ್ಞಾನಿಯಾಗಿ ಭಾರತದ 2ನೇ ರಾಷ್ಟ್ರಪತಿಗಳಾಗಿ, ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಉತ್ತಮ ಕೊಡುಗೆಗಳನ್ನು ನೀಡಿದವರು. 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಅವರು ದಿವಂಗತರಾಗಿದ್ದು ಏಪ್ರಿಲ್ 17, 2075 ಪುಷ್ಪ ನಮನವನ್ನು ಸಲ್ಲಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಕಾನ್ಫಿಡೆನ್ಸ್ and hard work is the best medicine to kill the disease called failure. It will make you a successful person. ಕಲಾಂ ಅವರ ನುಡಿಯಂತೆ ತಮ್ಮ ಸತತ ಪ್ರಯತ್ನ ಹಾಗೂ ಆತ್ಮವಿಶ್ವಾಸದೊಂದಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ದುಡಿದು ಸಾಧಕರೆನಿಸಿಕೊಂಡು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಗುರುಗಳಿಗೆ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಮಯ. ಮೊದಲಿಗೆ ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಂತಹ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡುವಂಥ ಸಮಯ. ಸಂಘಟಕರು ದಯವಿಟ್ಟು ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಕಾರವಾರದಿಂದ ಶ್ರೀಮತಿ ನಾಗವೇಣಿ ಶಿವಾನಂದ್ ನಾಯ್ಕ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಬ್ಬುವಾಡ, ತಾಲೂಕು ಕಾರವಾರ. ಹಾಗೆ ಅಂಕೋಲದಿಂದ ಶ್ರೀ ಬಾಬು ಬುದ್ವಂತ ಗೌಡ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಿನಹಾಕಲ. ಹಾಗೆ ಕುಮಟಾದಿಂದ ಶ್ರೀಮತಿ ಉಷಾಬಾಯಿ ಗಣಪತಿ ನಾಯ್ಕ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಾರಿಬಾಗಿಲ್ ನಂಬರ್ 2. ಹೊನ್ನಾವರದಿಂದ ಶ್ರೀಮತಿ ಸುನಂದ ಕೃಷ್ಣ ಭಟ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಟಾ ಅನಂತವಾಡಿ. ಭಟ್ಕಳದಿಂದ ಶ್ರೀಮತಿ ಸುಮನಾ ಕೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಡಾಳ್. ದಯವಿಟ್ಟು ಎಲ್ಲ ಮಾನ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದವರನ್ನ ಸನ್ಮಾನಿಸುವಂತ ಕ್ಷಣ. ವೇದಿಕೆ ಮೇಲಿದ್ದ ಗಣ್ಯಾತಿ ಗಣ್ಯರು ಈ ಶಿಕ್ಷಕ ರತ್ನರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ನಾಗವೇಣಿ ಶಿವಾನಂದ್ ನಾಯ್ಕ್, ಕಾರವಾರ ಕಿರಿಯ ಪ್ರಾಥಮಿಕ ಶಾಲೆ ಹಬ್ಬುವಾಡ, 17 ಕಿರಿಯ ಪ್ರಾಥಮಿಕ ವಿಭಾಗದಿಂದಂಥ ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ
ಪ್ರಶಸ್ತಿ ಪಡೆದಂಥ ಎಲ್ಲ ಶಿಕ್ಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ನಾಗವೇಣಿ ಶಿವಾನಂದ ನಾಯ್ಕ್, ದಯವಿಟ್ಟು ಮಾನ್ಯ ಸಚಿವರು ಹಾಗೆ ಶಾಸಕರು, ವೇದಿಕೆಯಲ್ಲಿದ್ದಂಥ ಗಣ್ಯರು ಈ ಒಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು, ನಾಗವೇಣಿ ಶಿವಾನಂದ ನಾಯ್ಕ್ ಅವರು 17 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾವಿಕೇರಿ ನಂಬರ್ 2 ಸೇವೆ ಪ್ರಾರಂಭಿಸಿದರು. ಇವರು LPS ಹಬ್ಬುವಾಡ ಇಲ್ಲಿ 31/7/2005 ವರ್ಗಾವಣೆಗೊಂಡು ಬಂದಿರುತ್ತಾರೆ. ಇದೇ ಶಾಲೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸುತ್ತಿದ್ದು ಇವರು ಮಕ್ಕಳ ಮುಖ್ಯಸ್ಥಿತಿಯನ್ನು ಮಾಡುತ್ತಿದ್ದು ಗುಣಮಟ್ಟದ ಶಿಕ್ಷಕರಾಗಿ ಇದ್ದಾರೆ. 2024ರಲ್ಲಿ ಇವರ ಇವರ ಶಾಲೆಯು PMC ಶಾಲೆಯಾಗಿ ಆಯ್ಕೆಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏಕೈಕ LPS ವಿಭಾಗದ PMC ಶಾಲೆಯಾಗಿದೆ. ಹಾಗೆ ಶ್ರೀ ಬಾಬು ಬುದ್ವಂತಗೌಡ ಅಂಕೋಲ LPS ಕಟ್ಟಿನಾಕಲ ಇವರು 1/7/1949ರಲ್ಲಿ ತುಮಕೂರು ಜಿಲ್ಲೆಯ ಸೀರಾ ತಾಲೂಕಿನ ಸೇವೆ 5 ವರ್ಷ ಸೇವೆ ಪೂರ್ಣಗೊಳಿಸಿ ಅಂಕೋಲ ತಾಲೂಕಿನ LPS ಕಟ್ಟಿನಾಕಲ ಶಾಲೆಗೆ ವರ್ಗಾವಣೆಗೊಂಡು ಬಂದು ಇವರು ಒಟ್ಟು 23 ವರ್ಷ ಸೇವೆ ಸಲ್ಲಿಸಿದರು. ಪುಸ್ತಕ ಓದುವುದು ಹಾಗೂ ಕ್ರೀಡೆ ಇವರ ಹವ್ಯಾಸ. ಮಕ್ಕಳಿಗೆ ವಿಶೇಷ ತರಬೇತಿ ನೀಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಗೊಳಿಸುವ ಇವರು ಸರಿಸುಮಾರು 19 ವಿದ್ಯಾರ್ಥಿಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಸಹಕರಿಸಿದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದಿಂದ ಶ್ರೀಮತಿ ಉಷಾಬಾಯಿ ನಾಯ್ಕ್ ಕುಮಟಾ ತಾಲೂಕಿನ LPS ಕಾರ್ಯಭಾಗ ನಂಬರ್ 2ರಲ್ಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಳಕೋಡು ಗ್ರಾಮ ಪಂಚಾಯತ್ನಲ್ಲಿರುವ ಕುಮಟಾ ಗ್ರಾಮ ಹುಣಸೇಕಂಬದಲ್ಲಿ 1992ರಲ್ಲಿ ಸೇವೆ ಪ್ರಾರಂಭಿಸಿದ ಇವರು ಒಟ್ಟು 29 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಸದ್ರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಪೂರ್ವ ನಾಗರಿಕರ ಹಾಗೂ ಗ್ರಾಮ ಪಂಚಾಯತ್ ಒಂದು ಉತ್ತಮ ಶಾಲೆಯಾಗಿ ರೂಪಿಸುವಂತಹ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳನ್ನ ಅಣಿಗೊಳಿಸುವುದರ ಮೂಲಕವಾಗಿ ಶಾಲಾ ಮಕ್ಕಳನ್ನ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕೂಡ ಸಹಕರಿಸಿದ್ದಾರೆ. ಜೊತೆಯಲ್ಲಿ ಒಟ್ಟು 33 ವರ್ಷ ಸೇವೆ ಪೂರೈಸಿದಂತಹ ಇವರು ಪ್ರಸ್ತುತ LPS ದಾರಿಭಾಗ ಹೆಗಡೆ ಟ್ರಸ್ಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು 2022, 23, 24, 25ರಲ್ಲಿ ಪ್ರಗತಿಪರ ಸೇವಾ ಸಂಸ್ಥೆಯವರು ನಡೆಸುವಂತಹ ರಾಜ್ಯಮಟ್ಟದ ಚಿಂತನಾ ಸಂಸ್ಥೆಯಲ್ಲಿ ಮಕ್ಕಳನ್ನು ತೊಡಗಿಸಿ ಕಲಾ ಪೋಷಕ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಹಾಗೆ ಶ್ರೀಮತಿ ಸುನೀತಾ ಕೆ ಭಟ್ LPS ಅಂಗನವಾಡಿ ಬಸವ ಇವರು 1995ರಿಂದ ಇಲ್ಲಿ ಸೇವೆಯನ್ನು ಪ್ರದರ್ಶಿಸುತ್ತಾ ಇವರು ಒಟ್ಟು 25 ವರ್ಷ ಸೇವೆಯನ್ನು ಪೂರ್ಣಗೊಳಿಸಿದ್ದಾರೆ. ಸಂಗೀತ ಸ್ಪರ್ಧೆ ಸಾಪಟಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವರು ಅನೇಕ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ್ದಾರೆ. ಜೊತೆಯಲ್ಲಿ ಅನೇಕ ತರಬೇತಿಗಳಲ್ಲಿ ವ್ಯಕ್ತಿಯಾಗಿ ಕೂಡ ಭಾಗವಹಿಸಿದ್ದಾರೆ. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಜನಮನವನ್ನು ಗೆದ್ದಿರುವಂತಹ ವ್ಯಕ್ತಿಗಳು. ಹಾಗೆ ಶಿಕ್ಷಣ ಮಕ್ಕಳ ಮಮತೆಯ ಶಿಕ್ಷಕಿಯಾಗಿದ್ದಾರೆ. ಶ್ರೀಮತಿ ಸುಮನಾಕಿ ಭಟ್ಕಳ್ ಹಿರಿಯ ಪ್ರಾಥಮಿಕ ಶಾಲೆ ಹಡಾಳ್ 1987ರಲ್ಲಿ ನಡೆಸಿದ ಇವರು ಕಂಬದಕೋಣ ಮೈಂದೂರು ಉಡುಪಿ ಜಿಲ್ಲೆಯಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. ನಂತರ ಭಟ್ಕಳ್ ತಾಲೂಕಿನ ಮಾವಿನಕಟ್ಟೆ ಸಲವಂಡ ಶಾಲೆಯಲ್ಲಿ ಸೇವೆಯನ್ನು ಪೂರೈಸಿ ಹಡಾಳ್ ಪಟ್ಟಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಟ್ಟು 27 ವರ್ಷ ಇವರು ತಾಲೂಕು ಮಟ್ಟ ಜಿಲ್ಲಾ ಹಂತದ ಪ್ರತಿಭಾ ಕಾರ್ಯಕ್ರಮಗಳನ್ನು ಅಣಿಗೊಳಿಸಿ ಸ್ಪರ್ಧೆ ನೀಡಿ ಬಹುಮಾನವನ್ನು ಪಡೆಯುವುದಕ್ಕೆ ಸಹಕರಿಸಿದ್ದಾರೆ. ಇವರ ಅನುಭವ ಸೇವೆಯನ್ನು ಪರಿಗಣಿಸಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಿರುವಂತಹ LPS ವಿಭಾಗದ ಎಲ್ಲ ಶಿಕ್ಷಕರಿಗೆ ಹೃತ್ಪೂರ್ವಕವಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಿರಿಯ ಪ್ರಾಥಮಿಕ ವಿಭಾಗದಿಂದ ಈಗ ಹಿರಿಯ ಪ್ರಾಥಮಿಕ ವಿಭಾಗದಿಂದ ಕಾರವಾರದಿಂದ ಶ್ರೀಮತಿ ಮಾಲಿನಿ ಕೃಷ್ಣ ನಾಯಕ್ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರವಾರ. ಅಂಕೋಲ ತಾಲೂಕಿನಿಂದ ಶ್ರೀಮತಿ ಸಾವಿತ್ರಿ ಹಮ್ಮಣ್ಣ ನಾಯಕ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೀನುಗಾರಿಕೆ ಕೇಣಿ ತಾಲೂಕು ಅಂಕೋಲ. ಹಾಗೆ ಕುಮಟಾದಿಂದ ಶ್ರೀಮತಿ ಶ್ಯಾಮಲಾ ಸಿದ್ದರಾಯ ಹೆಗಡೆ
ಶಾಲೆ ಜಾಲಿ ಭಟ್ಕಳ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆಯ ವಿಭಾಗದಿಂದ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ದೀಪನ್ MN ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ ಶ್ರೀಮತಿ ಮಾಲಿನಿ ಕೆ ನಾಯಕ್ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾನ್ಯ ಇವರು 26/9/96ರಲ್ಲಿ ಕುಮಟಾ ತಾಲೂಕಿನ ಮುಷಿಕೋಟೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿ ಕುಮಟಾ ತಾಲೂಕು ಹಾಗೂ ಕಾರವಾರ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮತ್ತೆ ಕಾರವಾರ ತಾಲೂಕಿನ ಶಾಸಕರ ಹಿರಿಯ ಮಾದರಿ ಶಾಲೆಯಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಮಕ್ಕಳಲ್ಲಿ ಜೀವನದ ಮೌಲ್ಯವನ್ನು ಸಮಾಜ ಸೇವೆಯ ಕೆಲಸವನ್ನು ಇವರು ಆಂಗ್ಲ ಮಾಧ್ಯಮ ಶಾಲೆಗಳ ಮರಾಠಿಯಲ್ಲೂ ಗುಣಮಟ್ಟದ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಾಗಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಸಾವಿತ್ರಿ ಅಮ್ಮಣ್ಣ ಕೇಳಿ ಅಮ್ಮಣ್ಣ ಮತ್ತು ಸಾಂಬರ ದಂಪತಿಗಳಿಗೆ ಮಗಳಾಗಿ ಶ್ಯಾಮಲಾ ಸುಬ್ರ ಹೆಗಡೆ HPS ಮುಗುಲ್ಪಟ್ಟಣ ತಾಲೂಕು ಶ್ಯಾಮಲಾ ಹೆಗಡೆ ಅವರು ಶಿರ್ಸಿ ತಾಲೂಕಿನ ಅತ್ಯಂತ ಕುಗ್ರಾಮವಾಗಿರುವಂತಹ LPS ಮತ್ತೆಹಳ್ಳಿಯಲ್ಲಿ 1994ರಲ್ಲಿ ಸೇವೆಯನ್ನು ಆರಂಭಿಸಿದಂಥವರು. ನಂತರ ಓಣಿಗದ್ದೆ ಕುಮಟಾ ತಾಲೂಕಿನ LPS ಶಿರ್ಗುಂಜಿಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ HPS ಶಿರ್ಗುಂಜಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮ್ಮ ವೃತ್ತಿ ಬದುಕಿನಲ್ಲಿ ಸದಾ ಮಕ್ಕಳ ಶ್ರೇಯಸ್ಸಿಗಾಗಿ ದುಡಿದಿದ್ದಾರೆ. ಅನೇಕ ವರ್ಷ ಸಾಂಸ್ಕೃತಿಕ ವಿಭಾಗ ಕಾಲೇಜಿನಲ್ಲಿ ಜಿಲ್ಲಾ ಹಂತದವರೆಗೆ ಅಣಿಗೊಳಿಸಿ ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತಮ್ಮ 32 ವರ್ಷದ ಸೇವೆಯಲ್ಲಿ 30 ವರ್ಷಕ್ಕಿಂತಲೂ ಹೆಚ್ಚು ಬಾರಿ ಶಿಕ್ಷಕರ ಸಹಪಾಠಿ ಚಟುವಟಿಕೆಯಲ್ಲಿ ಗಾಯನ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ಅಲ್ಲದೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಕೊಂಕಣ ಟ್ರಸ್ಟ್ ಅವರು ನೀಡುವ ಪ್ರತಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಇವರು ಅತ್ಯಂತ ಉತ್ತಮ ಶಿಕ್ಷಕಿಯರಾಗಿದ್ದಾರೆ. ಶ್ರೀ ಗಣಪಯ್ಯ ಈರಗೌಡ ಹೊನ್ನಾವರ HPS ಉತ್ತರಕೊಂಡ 22/8/1998ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೇಳಮನೆ ಸಿದ್ದಾಪುರದಲ್ಲಿ ಸೇವೆಯನ್ನು ಆರಂಭಿಸಿರುವಂತಹ ಇವರು HPS ಮೋಳ್ಕೋಡು ಜೊತೆಯಲ್ಲಿ CRP ಆಗಿ ಬಳಕೂರು ಕೃಷ್ಣನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ HPS ಉತ್ತರಕೊಂಡದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಸಂಘಟನೆಗಳಿಂದ ಗುರುತಿಸಿಕೊಂಡಂತ ಇವರು ಅನೇಕ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಕ್ರೀಡೆ ಮತ್ತು ಪ್ರತಿಭಾ ಕಾರ್ಯದಲ್ಲಿ ತರಬೇತಿಗೊಳಿಸುವಂತ ಇವರು ತಾಲೂಕು ಜಿಲ್ಲಾ ಹಂತವನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಶ್ರೀ ವಾಸಂತಿ ನಾಯಕ್ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಲಿ ಭಟ್ಕಳ್ ಇವರು 1966ರಲ್ಲಿ ಜನಿಸಿದಂಥ ಇವರು 5/8/1994 ಸೇವೆಯನ್ನು ಪ್ರಾರಂಭಿಸಿದರು. ಒಟ್ಟು 31 ವರ್ಷ ಸೇವೆಯನ್ನು ಪೂರೈಸಿದಂಥ ಇವರು 8 ವರ್ಷ CRP ಆಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ಸೇವೆ ಸಲ್ಲಿಸಿರುವಂತಹ ಜಾಲಿ ಶಾಲೆಯಲ್ಲಿ 2021-22ರಲ್ಲಿ 142 ಮಕ್ಕಳ ವಿದ್ಯಾರ್ಥಿಗಳಿದ್ದು ಸತತ ಪ್ರತಿ ವರ್ಷ ದಾಖಲಾತಿ ಹೆಚ್ಚಳವಾಗಿ ಈ ವರ್ಷ 190 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಅವರ ಸಾಧನೆಗೆ ಸ್ಮರಿಸಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆ ಪ್ರೌಢಶಾಲಾ ವಿಭಾಗದಿಂದ ಪ್ರಶಸ್ತಿ ಪಡೆದಂತಹ ಐವರು ಶಿಕ್ಷಕರು ವೇದಿಕೆಗೆ ಪ್ರೌಢಶಾಲಾ ವಿಭಾಗದಿಂದ ಕಾರವಾರ ಶ್ರೀ ತಿಮ್ಮಪ್ಪ ಪರಮೇಶ್ವರ್ ನಾಯಕ್ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಮಂಡ್ಯ. ಹಾಗೆ ಅಂಕೋಲಾದಿಂದ ನೇಮ್ ಸಿಂಗ್ ಬಾಲಪ್ಪ ರಾಠೋಡ್ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಶೃಂಗೇರಿ ಅಂಕೋಲ. ಕುಮಟಾದಿಂದ ಶ್ರೀ ಚಂದ್ರಶೇಖರ ಗೌಡರ ನಾಯಕ ದೊರೆ BCPU ಕಾಲೇಜ್ ಪ್ರೌಢಶಾಲಾ ವಿಭಾಗ ಗೋಕರ್ಣ. ಹಾಗೆ ಹೊನ್ನಾವರದಿಂದ ಶ್ರೀ ಶ್ರೀಕಾಂತ್ ಭೀಮಾ ಬಿಟ್ನಳ್ಳಿ ಶ್ರೀ ಚನ್ನಕೇಶವ ಪ್ರೌಢಶಾಲೆ ಟರ್ಕಿ ಹೊನ್ನಾವರ. ಭಟ್ಕಳದಿಂದ ಶ್ರೀಮತಿ ಸುಜಾತ ಟಿ ಹೊಟ್ಟ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೈಲೂರು ತಾಲೂಕು ಭಟ್ಕಳ. ಶ್ರೀ ತಿಮ್ಮಪ್ಪ ಪಿ ನಾಯಕ್ ಪಾಪ್ಯುಲರ್
ಶಾಲೆಯಲ್ಲಿ CWSN ಮಕ್ಕಳಿಗೆ ಕ್ರೀಡಾ ತರಬೇತಿ ನೀಡುತ್ತಾ ಇದ್ದಾರೆ. ನಮ್ಮ ಸ್ವಂತ ಖರ್ಚಿಂದ ಶಾಲಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸ್ತಾ ಇರುವಂತವರು ಶ್ರೀ ನೇಮಸಿಂಗ್ ವಾಲಪ್ ರಾಠೋಡ್ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಚಳಿಗೇರಿ ಅಂಕೋಲ ಇವರು ಮತ್ತು ಹಲವು ಸಾಮಾಜಿಕ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ವಲಯದಲ್ಲಿ ಗುರುತಿಸಿಕೊಂಡು ಗೌರವಿಸಲ್ಪಟ್ಟಂತ ರಾಠೋಡ್ ಸರ್ ಅವರು 35 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಳೆದ 25 ವರ್ಷದ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂತ ಇವರು ಗಟ್ಟಿ ಶೈಕ್ಷಣಿಕ ಹಿನ್ನೆಲೆಯನ್ನು ಉಳ್ಳವರು. ಅವರ ತಂದೆಯವರು ವಿದ್ಯಾರ್ಥಿ ಕಟ್ಟಿಕೊಂಡು 2 ಹೈಸ್ಕೂಲ್ ಮತ್ತು 1 ಪ್ರಾಥಮಿಕ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ತಮ್ಮ ಹೈಸ್ಕೂಲ್ ಜಿಲ್ಲಾ ಮಟ್ಟದ ಕೂಡ ಏನು ಅವರ ಶಾಲೆ 64 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವುದನ್ನು ನಾವು ಇಲ್ಲಿ ನೆನೆಸಬಹುದು. ಶ್ರೀಮತಿ ಸುಜಾತ ಟಿ. ಹೊಟ್ಟ APS ಬಯಲು ಭಟ್ಕಳ ಜಯಿಸಿದಂಥ ಇವರು 5 ಸೇವಾ ಜೀವನವನ್ನು ಆರಂಭಿಸಿದರು. ಅಕ್ಕಿಯಲ್ಲಿ ಸೇವೆ ಸಲ್ಲಿಸಿದಂಥ ಇವರು  ಇದೇ ಸಂದರ್ಭದಲ್ಲಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಉನ್ನತ ಸ್ಥಾನದಲ್ಲಿರುವ ಸನ್ಮಾನ್ಯರಿಗೆ ಸನ್ಮಾನಿಸುವಂತಹ ಸಮಯ. ಶ್ರೀಯುತ ಈಶ್ವರ್ ಎಚ್ ನಾಯ್ಕ್, ಮಾನ್ಯ ನಿರ್ದೇಶಕರು, ಅಪರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ. ಉತ್ತರ ಕನ್ನಡ ಜಿಲ್ಲೆಯಿಂದ ನೀಡ್ತಾ ಇರುವಂತಹ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರೌಢಶಾಲಾ ಮುಖ್ಯಾಧ್ಯಾಪಕರಾಗಿ, PO-ರವರಾಗಿ, ಡಯಟ್ನ ಪ್ರಾಂಶುಪಾಲರಾಗಿ, ಆಡಳಿತದ ಉಪನಿರ್ದೇಶಕರಾಗಿ, ಹಾಗೆ JD ಆಗಿ, ಇವತ್ತು ನಿರ್ದೇಶಕರಾಗಿ ಅಪರ ಆಯುಕ್ತರ ಕಾರ್ಯಾಲಯ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅವರ ಸೇವೆ ಅನುಪಮ, ಶ್ಲಾಘನೀಯ. ಎಲ್ಲ ಶಿಕ್ಷಕರ ಜನಮಾನಸದಲ್ಲಿ ರಾರಾಜಿಸುತ್ತಿರುವಂಥ ಈಶ್ವರ್ ನಾಯ್ಕ್ ಸರ್ ಅವರನ್ನ ಈಗ ನಮ್ಮ ಉತ್ತರ ಕನ್ನಡ ಶಿಕ್ಷಕ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅಧಿಕಾರಿಯಾಗಿರುವಂಥ ಶ್ರೀಯುತ ಉದಯ್ ನಾಯ್ಕ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಟಾ, ಇವರು ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಬೇಕಾಗಿ ಕೋರುತ್ತಿದ್ದೇವೆ. ಉದಯ್ ನಾಯ್ಕ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕುಮಟಾ. ಮಾನ್ಯರು, ಇದೇ ತಾಲೂಕಿನಲ್ಲಿ ಸುಮಾರು 11 ವರ್ಷಗಳ ಕಾಲ PRC ಕೋಆರ್ಡಿನೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಶಾಲೆಯ ಸೂಕ್ಷ್ಮವಾಗಿ ಅವಲಂಬಿಸಿರುವಂಥವರು. ಈ ಒಂದು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡು ನಮ್ಮ ದಕ್ಷತೆಯ ಆಡಳಿತವನ್ನು ನೀಡುವುದಕ್ಕೆ ಆರಂಭಿಸಿದ್ದಾರೆ. ಇವರಿಗೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದಿಸಿ
ಶ್ರೀಯುತ RL ಭಟ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕುಮಟಾ ಇವರು ಸನ್ಮಾನವನ್ನು ಸ್ವೀಕರಿಸಲು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮಾನ್ಯರು ಕಳೆದ 5 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಜ್ಯೇಷ್ಠ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ಅನೇಕ ರಚನಾತ್ಮಕ ಕಾರ್ಯವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಹಾಗೆ ಪ್ರಸ್ತುತ ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡವರು ಅತ್ಯಂತ ಅಮೋಘವಾಗಿರುವಂತಹ ವಾಗ್ದರಿಯಿಂದ ಎಲ್ಲರ ಮನಗೆದ್ದಿರುವಂತ ಶ್ರೀ RL ಭಟ್ ಸರ್ ಅವರನ್ನ ನಾವು ತಾಲೂಕು ಮತ್ತು ಜಿಲ್ಲಾ ವತಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಉತ್ತಮ PMC ಶಾಲೆಯಾಗಿ ಆಯ್ಕೆಯಾದಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳದಿಪುರ ಇವರಿಗೆ ಪ್ರಮಾಣ ಪತ್ರ ವಿತರಣೆಯನ್ನು ಮಾಡುವಂಥ ಸಮಯ. ಶಾಲೆಯ ಮುಖ್ಯ ಶಿಕ್ಷಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ NR ಹೆಗಡೆ ಮಾನ್ಯ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಇವರು ಸನ್ಮಾನಕ್ಕಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾಲೂಕು ಮತ್ತು ಜಿಲ್ಲಾ ವತಿಯಿಂದ ನೀಡ್ತಾ ಇರುವಂತಹ ಸನ್ಮಾನವನ್ನ ಶ್ರೀಯುತ NR ಹೆಗಡೆ ಸರ್ ಪ್ರಾಂಶುಪಾಲರು ದೈರ್ಯವಂತ ಹಾಗೂ ಅಭಿವೃದ್ಧಿ ಉಪನಿರ್ದೇಶಕರು ಅಭಿವೃದ್ಧಿ ಅತ್ಯಂತ ಸರಳ ಮತ್ತು ಸೌಮ್ಯ ಸ್ವಭಾವದ ಅತ್ಯಂತ ಅದ್ಭುತವಾಗಿರುವ ಜ್ಞಾನದ ಗಣಿಯಾಗಿರುವಂತಹ NR ಹೆಗಡೆ ಅವರು ನಮ್ಮ ಪ್ರಾಂಶುಪಾಲರಾಗಿ ಮತ್ತು ಡಯಟ್ನ ಉಪನಿರ್ದೇಶಕರಾಗಿ ಆರಿಸಿದಂತ ಅವರನ್ನ ನಾವು ತಾಲೂಕು ಮತ್ತು ಜಿಲ್ಲೆಯ ವತಿಯಿಂದ ಅದ್ಭುತವಾಗಿ ಅಭಿನಂದಿಸ್ತಾ ಇದ್ದೇವೆ. ತಮ್ಮ ಅನುಪಮ ಸೇವೆಯನ್ನು ಆಶಿಸುತ್ತಾ ಈ ಒಂದು ಸನ್ಮಾನವನ್ನ ನಾವು ಜಿಲ್ಲೆ ಮತ್ತು ತಾಲೂಕಿನ ವತಿಯಿಂದ ನೀಡ್ತಾ ಇದ್ದೇವೆ. ಡಾಕ್ಟರ್ EV ಬಾಳಿಗ ಕಾಲೇಜ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಲುಮ್ನಿ ಟ್ರಸ್ಟ್ ರಿಜಿಸ್ಟರ್ಡ್ ಕುಮಟಾ ಇವರು ಕುಮಟಾ ತಾಲೂಕಿನ ಸುಮಾರು 40 ಶಾಲೆಗಳಿಗೆ 61 ಲಕ್ಷದಷ್ಟು ವಸ್ತು ರೂಪದಲ್ಲಿ ದೇಣಿಗೆಯಾಗಿ ನೀಡಿರುತ್ತಾರೆ. ಅದರ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಹರಿಶ್ಚಂದ್ರ ಗುನ್ಗರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸನ್ಮಾನ್ಯರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿನಾಂಕ 8/6/2021 ಪ್ರಾರಂಭ ಆಗಿದ್ದ ಈ ಸಂಸ್ಥೆ ಅದು ಶೈಕ್ಷಣಿಕ, ಸಾಮಾಜಿಕ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು, ಅಂತೆಯೇ ಕಳೆದ 3 ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಈವರೆಗೆ 40 ಸರ್ಕಾರಿ ಶಾಲೆಗಳಿಗೆ 61.5 ಲಕ್ಷದಷ್ಟು ರೂಪಾಯಿಗಳನ್ನು ವಿನಿಯೋಗಿಸಿ ಶಾಲೆಗಳಿಗೆ ಅಗತ್ಯ ಕಂಪ್ಯೂಟರ್, ಪೀಠೋಪಕರಣ ಹಾಗೂ ಇನ್ನಿತರ ವಸ್ತುಗಳನ್ನು ದೇಣಿಗೆಯಾಗಿ ನೀಡಿರುತ್ತದೆ. ಮುಂದೆಯೂ ಕೂಡ ತಮ್ಮ ಸಹಕಾರ ಹೀಗೆ ಇರಲಿ ಹೇಳುವಂತಹ ಸದಾಶಿವರೊಂದಿಗೆ ತಮ್ಮನ್ನ ಸನ್ಮಾನಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಹಾಗೂ ಸನ್ಮಾನವನ್ನು ಪಡೆದಂತಹ ಎಲ್ಲ ಪ್ರಶಸ್ತಿ ವಿಜೇತರಿಗೂ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಕುಮಟಾ ತಾಲೂಕಿನ 8 ಸರ್ಕಾರಿ ಪ್ರೌಢಶಾಲೆಗಳಿಗೆ ವಿಜ್ಞಾನದ ಪ್ರಯೋಗಾಲಯದ ಸಾಮಗ್ರಿಗಳು ಪೂರೈಕೆಯಾಗಿದ್ದು, ಅದನ್ನು ಉದ್ಘಾಟನೆ ಮಾಡಿ ಸಾಂಕೇತಿಕವಾಗಿ ಹಸ್ತಾಂತರ ಮಾಡುವಂಥ ಸಮಯ. ಈ ಕುರಿತಂತೆ ಪ್ರಾಸ್ತಾವಿಕ ಮಾತನಾಡಿದ್ದಾರೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಂತ ಶ್ರೀಯುತ RL ಭಟ್ ಸರ್ ಅವರು.
ಸರ್ಕಾರಿ ಪ್ರೌಢಶಾಲೆ ನೆಲ್ಲಿಗಿರಿ ಇದರ ಮುಖ್ಯ ಶಿಕ್ಷಕರು ಈ ಒಂದು ಕಿಟ್ಟನ್ನು ಸ್ವೀಕರಿಸಲು ವೇದಿಕೆಗೆ ಬರಬೇಕಾಗಿದ್ದೇವೆ. STFC ಅಧ್ಯಕ್ಷರು ಹಾಗೂ ಸರ್ಕಾರಿ ಪ್ರೌಢಶಾಲೆ ನಾಡುಮತ್ತೇರಿ, ಸರ್ಕಾರಿ ಪ್ರೌಢಶಾಲೆ ಹೊನ್ನಳ್ಳಿ, ಸರ್ಕಾರಿ ಪ್ರೌಢಶಾಲೆ ಅಘನಾಶಿನಿ, ಸರ್ಕಾರಿ ಪ್ರೌಢಶಾಲೆ ಬರ್ಗಿ, KKS ಸಂತೆಗುಳಿ, ಸರ್ಕಾರಿ ಪ್ರೌಢಶಾಲೆ ಉರ್ದು ಮಿರ್ಜಾ, KPS ನೆಲ್ಲಿಕೆರೆ, ಬೇಲೆಗೆತೆ, ಸರ್ಕಾರಿ ಪ್ರೌಢಶಾಲೆ ಬೇಲೆಗೆತೆ ಇಲ್ಲಿಯ ಮುಖ್ಯ ಶಿಕ್ಷಕರು ಹಾಗೂ STMC ಅಧ್ಯಕ್ಷರು ವೇದಿಕೆಗೆ ಬಂದು ಸಾಂಕೇತಿಕವಾಗಿ ಕಿಟ್ಟನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಕಳೆದ ವರ್ಷ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿ ಪಡೆದವರಿಗೆ ಗೌರವಿಸುವಂತಹ ಸಮಯ. ಸಂಘಟಕರು ವೇದಿಕೆಯಲ್ಲಿ ಸನ್ಮಾನಕ್ಕಾಗಿ ಸಿದ್ಧಪಡಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀಯುತ ಮಹಾದೇವಗೌಡ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯವರು ಕಳೆದ ವರ್ಷ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಶ್ರೀಯುತ MS ದೊಡ್ಡಮನಿ ಶಾಂತಿಕಾಂಬ ಪ್ರೌಢಶಾಲೆ ಹೆಗಡೆ ಕಳೆದ ವರ್ಷದ ಜಿಲ್ಲಾ ಪ್ರಶಸ್ತಿ ವಿಜೇತರು. ಶ್ರೀಮತಿ ಮಂಗಲಾ ನಾಯ್ಕ್ LPS ಹೊಲನಗದ್ದೆ ಜಿಲ್ಲಾ ಪ್ರಶಸ್ತಿ ವಿಜೇತರು. ಹಾಗೆ ಶ್ರೀಯುತ ವಿದ್ಯಾಧರ್ ಅಲಿ LPS ಬೆಳಗಿನ ಕಂದೊಳ್ಳಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥವರು. ವೇದಿಕೆಗೆ ಬರಬೇಕಾದವರನ್ನು ಆಹ್ವಾನಿಸ್ತಾ ಇದ್ದೇವೆ. ದೊಡ್ಡಮನೆ ಸರ್ ಅವರು ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಿರುವಂಥವರು. ಈಗ ಶ್ರೀ ಶಾಂತಿಕಾಂಬ ಹೆಗಡೆ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದವರೆಗೆ ಮಕ್ಕಳನ್ನು ತರಬೇತಿಗೊಳಿಸಿ ಅತ್ಯಂತ ಭೂತಪೂರ್ವವಾಗಿರುವಂತಹ ಸೇವೆಯನ್ನು ಸಲ್ಲಿಸಿದ ಪ್ರಯುಕ್ತ ಅವರಿಗೆ ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹಾಗೆ ಶ್ರೀಮತಿ ಮಂಗಲ್ ನಾಯ್ಕ ಅವರು ಕೂಡ ಅತ್ಯಂತ ಉತ್ತಮವಾದ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವರು. ಅವರು ಪ್ರಸ್ತುತ HPS ಹೊಲನಗರ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ವಿದ್ಯಾಧರ್ ಅಡಿ ಅವರು ಕೂಡ LPS ಕೆಳಗಿನ ಕಂದೊಳ್ಳಿಯಲ್ಲಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಅತ್ಯಂತ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ ಕಳೆದ ಸಾಲಿನಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಹಾಗೆ ಶ್ರೀ ಮಹಾದೇವಗೌಡ ಸರ್ ಅವರು ವಿಜ್ಞಾನ ಶಿಕ್ಷಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಪ್ರತಿಭೆ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯ ವಿಶೇಷವಾಗಿರುವಂತಹ ಸಂಶೋಧನೆಯ ಮೂಲಕವಾಗಿ ಮಕ್ಕಳನ್ನು ತರಬೇತಿಗೊಳಿಸಿ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಅವರು ಇನ್ನೂ ಅತ್ಯಂತ ಹೆಚ್ಚಿನ ಸೇವೆಯನ್ನು ಮಾಡುವುದಕ್ಕೆ, ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶವಾಗಲಿ ಎನ್ನುವಂತಹ ಆರೈಕೆಯೊಂದಿಗೆ ಈ ಒಂದು ಅಭಿನಂದನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಸಂಧ್ಯಾ ರಾಯ್ಕರ್ BRP ಈ ವರ್ಷದ ವಿನಯ ಸ್ಮೃತಿ ಪುರಸ್ಕಾರವನ್ನು ಪಡೆದಂಥವರು. ಹಾಗೆ ಶ್ರೀಮತಿ ಕಲ್ಪನಾ ನಾಯ್ಕ್ LPS ರಾಷ್ಟ್ರ ಮಟ್ಟದ ಶಿಕ್ಷಣ
ಕಾರ್ಯಕ್ರಮ ಪ್ರಶಸ್ತಿ ಹಾಗೂ ನಿರೂಪಣಾ ಪ್ರಶಸ್ತಿ. ಹಾಗೆ ಶ್ರೀಯುತ ಕೆ.ಜಿ. ಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಣಿಘಟ್ಟ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರು. ಅದೇ ರೀತಿ ಬಿ.ಆರ್. ನಾಯ್ಕ್ ಪ್ರಗತಿ ವಿದ್ಯಾಲಯ ಮೂರೂರು ಭಾರತ ಸ್ಕೌಟ್ ಆ್ಯಂಡ್ ಗೈಡ್ ಜಿಲ್ಲಾ ಉತ್ತಮ ಸಂಘಟಕರು. ಶ್ರೀಯುತ ನಿತ್ಯಾನಂದ ನಾರಾಯಣ ಗೌಡ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ ತಾಲೂಕಾ ಮಟ್ಟದ ಉತ್ತಮ ಸಂಘಟಕರು. ಇವರೆಲ್ಲರೂ ಇದೇ ಸಂದರ್ಭದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಯುತ ಬಿ.ಆರ್. ನಾಯ್ಕ್ ಹಾಗೂ ಪಾಂಡುರಂಗ್ ವಾಗ್ರೇಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಾಗ್ತದೆ. ಶ್ರೀಯುತ ಕೆ.ಜಿ. ಗೌಡ 2021-22 ಸಾಲಿನಲ್ಲಿ ಕರ್ನಾಟಕ ಓಪನ್ ನ್ಯಾಷನಲ್ ಮಾಸ್ಟರ್ ಗೇಮ್ಸ್ನಲ್ಲಿ ಪ್ರಥಮ ಸ್ಥಾನ. 2022-23 ಸಾಲಿನಲ್ಲಿ ಕರ್ನಾಟಕ ಓಪನ್ ನ್ಯಾಷನಲ್ ಮಾಸ್ಟರ್ ಗೇಮ್ಸ್ನಲ್ಲಿ ಗುಂಡು ಎಸೆತ ಪ್ರಥಮ ಸ್ಥಾನ. ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಕ್ರ ಎಸೆತ 3ನೇ ಸ್ಥಾನ. ಕರ್ನಾಟಕ ಓಪನ್ ನ್ಯಾಷನಲ್ ಗೇಮ್ಸ್ 2023-24ರಲ್ಲಿ ಜಾವೆಲಿನ್ ಥ್ರೋನಲ್ಲಿ ತೃತೀಯ ಸ್ಥಾನ. 2024-25ನೇ ಸಾಲಿನಲ್ಲಿ 44 ನ್ಯಾಷನಲ್ ವೆಟರನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕಲಿಕೆಯನ್ನು ಆರಂಭಿಸಿಕೊಂಡು ಇಡೀ ತಾಲೂಕಿನಲ್ಲಿಯೂ ಕೂಡ ಹೆಸರಾಗಿರುವಂಥ ಈ ಒಂದು ಶಿಕ್ಷಕಿಯನ್ನ ನಮ್ಮ ಪ್ರಶಸ್ತಿಯನ್ನು ಈ ವರ್ಷ ಅವರಿಗೆ ನೀಡಿರುತ್ತಾರೆ. ಕಲ್ಪನಾ ನಾಯಕ್ ರಾಷ್ಟ್ರಮಟ್ಟದ ಶಿಕ್ಷಣ ಗೌರವ ಪ್ರಶಸ್ತಿ. ಶಿವಮೊಗ್ಗ ಕನ್ನಡ ನಿರೂಪಣಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಬಿ.ಆರ್. ನಾಯ್ಕ್ ಅವರು ಜಗತ್ತಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ನಿತ್ಯಾನಂದ ಗೌಡರು ಕೂಡ ತಮ್ಮ ಸೇವೆಯನ್ನು ಎಲ್ಲರಿಗೂ ಧನ್ಯವಾದಗಳು. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ವಿಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸುವಂತಹ ಸಮಯ. ಪ್ರಾಥಮಿಕ ಶಾಲಾ ವಿಭಾಗದ ಸಂಘಟಕರು ನಿವೃತ್ತಿಗೊಂಡಂಥ ಶ್ರೀ ಶ್ರೀಕಾಂತ್ ಮಂಜುನಾಥ್ ಆಚಾರಿ LPS ಉಳ್ಳೂರು ಮಠ. ದಯವಿಟ್ಟು ಹೆಸರನ್ನು ಹೇಳಿದಂಥವರು ಬೇಗನೆ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. LPS ಉರ್ದು ಕನ್ನಡಿ ಶ್ರೀಮತಿ ಕಲ್ಪನಾ ವೆಂಕಟೇಶ್ ಶೆಟ್ಟಿ ಶ್ರೀಮತಿ ರಂಜನಿ ಟಿ. ಪಾವಸ್ಕರ್ ಮಾದರಗಿರಿ, ಶ್ರೀಮತಿ ಗೀತಾಗಿರಿ ನೇತ್ರೇಕರ್ HPS ಬಾಲಗಡಿ, ಶ್ರೀ ಉದಯ್ ಕೆ. ನಾಯಕ್ LPS ಗಂಗೇಕೊಳ್ಳ, ಶ್ರೀ ದುರ್ಗು ಹರಿಕರ್ LPS ಕಡೆಕೋಡಿ, ಶ್ರೀ ಲಿಂಗರಾಜ್ ಟಿ. ನಾಯಕ್ LPS ಕುಂದ, ಶ್ರೀ ಚಂದ್ರು ಪಡಗಾರ್ HPS ಹೆಬ್ಬೈ, ಶ್ರೀಮತಿ ರತ್ನಾವತಿ ನಾಯಕ್ HPS ಗಂಗಾಪುರ. ದಯವಿಟ್ಟು ಈ ಎಲ್ಲ ಶಿಕ್ಷಕಿಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಪೂಜಾ ಸಂಸ್ಕಾರಗಳಲ್ಲಿ ತಾಯಿ ಹಾಗೂ ತಂದೆಯ ನಂತರದ ಪೂಜ್ಯ ಸ್ಥಾನವನ್ನು ಅಲಂಕರಿಸಿರುವುದೆಂದರೆ ಜೀವನ ನಿರ್ವಹಣೆಗೆಂದು ಶಿಕ್ಷಕ ವೃತ್ತಿಗೆ ಸೇರಿದ ಪರಮ ಪವಿತ್ರವಾದ ವೃತ್ತಿಯನ್ನು ಪ್ರೀತಿಸಿ ಪ್ರಾಮಾಣಿಕತೆಯ ಉತ್ತಮವಾದ ಸೇವೆಯನ್ನು ಸಲ್ಲಿಸುತ್ತೀರಿ. ನಿಮ್ಮ
ವೃತ್ತಿ ಜೀವನದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಅಕ್ಷರಾಭ್ಯಾಸ ಮಾಡಿ ಸಮಾಜದಲ್ಲಿ ಸತ್ಪ್ರಜೆಯಾಗಿದ್ದಾರೆ. ನಿಮ್ಮ ನಿಸ್ವಾರ್ಥ ಸೇವೆಯಿಂದ ಅದೆಷ್ಟೋ ಮಕ್ಕಳ ಜೀವನ ಹಸನಾಗಿದೆ. ಸೇವೆ ಇದ್ದಷ್ಟು ನೀವು ಕಲಿತಿದ್ದನ್ನು ಮಕ್ಕಳಿಗೆ ವರ್ಗಾಯಿಸಿ ಒತ್ತಡಗಳ ನಡುವೆಯೂ ಮಕ್ಕಳಿಗೆ ಜ್ಞಾನ ಕಟ್ಟಿಕೊಡುವಲ್ಲಿ ತಮ್ಮ ಸೇವೆ ಅವಿಸ್ಮರಣೀಯ. ಮುಂದಿನ ಎಲ್ಲ ಸನ್ಮಾನಿತರಿಗೂ ಕೂಡ ಜೊತೆಗೆ ಸನ್ಮಾನಿಸಿದವರಿಗೂ ಕೂಡ ಅತ್ಯಂತ ಹೃದಯ ಸ್ಪರ್ಶ ಅಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಶೋಭಾ ಎನ್ ನಾಯ್ಕ್, HPS ಮಿರ್ಜಾನ್, ನೀಲಾವತಿ ಐ ಹೆಗಡೆ, LPS ಕಂದೊಳ್ಳಿ, ಶ್ಯಾಮಲಾ ಬೀರಣ್ಣ ನಾಯಕ್, HPS ಬರ್ಗಿ ನಂಬರ್ 1, ಕುಸುಮಾಬಾಯಿ ಭಂಡಾರಿ, HPS ಮಾಸೂರು, ರತ್ನಾಕರ್ ಎಂ ಭಂಡಾರಿ, LPS ಕಡೆಕೊಡಿ, ಸುಧಾಜಿ ಭಾಗವತ್, HPS ಅಂತರವಳ್ಳಿ, ಭಾರತಿ ವೆಂಕಟರಮಣ ನಾಯಕ್, HPS ತೊರ್ಕೆ, ನಿರ್ಮಲಾ ಆರ್ ನಾಯಕ್, LPS ಚೋಕನಮಕ್ಕಿ, ದೀಪಕ್ ಎ ನಾಯಕ್, KPS ನಲಿಕೇರಿ, ವೆಂಕಟೇಶ್ ಜಿ ನಾಯಕ್, HPS ಕೋಡಂಬಳ್ಳಿ. ದಯವಿಟ್ಟು ಈ ಎಲ್ಲ ಶಿಕ್ಷಕಿಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಲಲಿತಾ ಎಸ್ ಶಾಸ್ತ್ರಿ, LPS ಹೊಸೈಟ್, ಲಲಿತಾ ಶಾಸ್ತ್ರಿ, LPS ಹೊಸೈಟ್, ಲಲಿತಾ ಶಾಸ್ತ್ರಿ ಬಸ್. ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಶಿಕ್ಷಕರು ಸುಶಿಕ್ಷಿತ ಜೀವನ ಕೊಡುತ್ತಾರೆ ಎನ್ನುತ್ತಾರೆ ಪ್ರಾಜ್ಞರು. ಎಷ್ಟೊಂದು ಅರ್ಥಗರ್ಭಿತವಾದ ಮಾತಲ್ಲವೇ. ಅಂತಹ ಪರಮಶ್ರೇಷ್ಠ ಹುದ್ದೆಯಲ್ಲಿ ಸೇವೆ ಮಾಡಲು ಅವಕಾಶ ದೊರೆತಿದ್ದು ನಿಮ್ಮ ಭಾಗ್ಯವಲ್ಲವೇ. ಹೌದು, ವೃತ್ತಿಯ ಪಾವಿತ್ರ್ಯತೆಗೆ ಯಾವುದೇ ಧಕ್ಕೆ ಬಾರದಂತೆ ಉತ್ತಮ ಸೇವೆಗೈದು ನಿವೃತ್ತರಾಗಿ ವಿಶ್ರಾಂತ ಜೀವನ ನಡೆಸುತ್ತಿರುವ ನಿಮಗೆ ಶ್ರೀ ದೇವರು ಉತ್ತಮ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಸದಾ ಕರುಣಿಸಲಿ. ನಿಮ್ಮಿಂದ ವೃತ್ತಿಯಲ್ಲಿರುವ ಅನೇಕ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಸಿಗುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಈ ಶುಭ ಗಳಿಗೆಯಲ್ಲಿ ನಿಮ್ಮನ್ನು ಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಹಾಗೂ ಸನ್ಮಾನವನ್ನು ಪಡೆಯುವಂತಹ ಮುಂದೆ ಶ್ರೀ TM ಭಟ್, MHS ಹುಡುಗಾಗಲಿ, ಗೌರಿ ಜೆ ನಾಯ್ಕ್, HPS ಕಡಗನಗಿರಿ ಅಗನಾಶ್ರಮಿ, ಕಮಲಾಬಿ ಪಡ್ವಾಲ್, LPS ಮಡಕಿಮಾಲಿ, ಮಾಲಿನಿ ಎಂ ಭಟ್, HPS ಕರ್ಕಿಮಕ್ಕಿ, ಮನೋಹರ್ ಡಿ ಗಂಗಾರ್, LPS ಹಿಮಾನಿ, ಪುರಂದರ ಎಲ್ ಪಡ್ಗಾರ್, MHPS ಹೆಗಡೆ, ಸತ್ಯವತಿ ಜಿ ನಾಯ್ಕ್, LPS ಅಬ್ಬಿ, ಶಶಿಕಲಾ ಎಂ ಭಟ್, ಎನ್ ಭಟ್, MHPS ಕೂಜಳ್ಳಿ, ವಿಜಯ ಎನ್ ಭಂಡಾರಿ, LPS ಅನಸೂಯ ಎಂ ನಾಯ್ಕ್, LPS ಸೋಲೇಕೆರೆ, ವೀಣಾ
ವೀಣಾ ಆರ್ ನಾಯ್ಕ್ HPS ಹೊಲನಗದ್ದೆ, ಉಮೇಶ್ ಡಿ ನಾಯ್ಕ್ LPS ಅಜ್ಜಿಯಕ್ಕ. ದಯವಿಟ್ಟು ಎಲ್ಲ ಶಿಕ್ಷಕಿಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲವಾರು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವ ನೀವುಗಳು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಸೇವೆ ಮೌಲ್ಯವಾಗಿದೆ. ವೃತ್ತಿಯಲ್ಲಿ ಕೇವಲ ಶಿಕ್ಷಕರಾಗದೆ ಉತ್ತಮ ಮಾರ್ಗದರ್ಶಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮಲ್ಲಿರುವ ಜ್ಞಾನವನ್ನು, ಪ್ರತಿಭೆಯನ್ನು ನಿಸ್ವಾರ್ಥವಾಗಿ ಧಾರೆ ಎರೆದು ಅಪಾರ ವಿದ್ಯಾರ್ಥಿಗಳ ಅಭಿಮಾನಕ್ಕೆ ಕಾರಣರಾಗಿದ್ದೀರಿ. ಇಲಾಖೆಯಲ್ಲಿ ತಮ್ಮ ಸೇವೆ ಅನುಕರಣೀಯವಾಗುತ್ತದೆ. ವಿದ್ಯಾದಾನ ಮಹಾದಾನ ಎಂಬ ತತ್ವದಡಿಯಲ್ಲಿ ತಾವು ಸಲ್ಲಿಸಿರುವ ಸೇವೆ ನಿಜಕ್ಕೂ ಅಭಿನಂದನೀಯ. ವೃತ್ತಿಯಲ್ಲಿ ನಿವೃತ್ತಿಯಾದರೂ ಸಹ ನಿಮ್ಮಲ್ಲಿರುವ ಜ್ಞಾನ ಇನ್ನಷ್ಟು ಮಕ್ಕಳಿಗೆ ಸಿಗುವಂತಾಗಲು, ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿ ಉತ್ತಮ ಆಯುಷ್ಯ ಆರೋಗ್ಯವಂತರಾಗಿ ಬಾಳಿ ಎಂಬ ಪ್ರಾರ್ಥನೆಯೊಂದಿಗೆ ತಮ್ಮನ್ನು ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಅವಿನಾಶಿನಿ, ಸುಚೇತಾ ಕೆ ನಾಯ್ಕ್ ಸರ್ಕಾರಿ ಉರ್ದು ಪ್ರೌಢಶಾಲೆ ಮಿರ್ಜಾನ್, ಗಂಗೆ ರಾಮಗೌಡ ಸರ್ಕಾರಿ ಪ್ರೌಢಶಾಲೆ. ದಯವಿಟ್ಟು ಯಾವ ಶಿಕ್ಷಕರು ಹೋಗಬಾರದಾಗಿ ವಿನಂತಿಸುತ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಕಾರ್ಯಕ್ರಮ ಮುಗಿಯುವವರೆಗೆ ಇಲ್ಲಿ ಇದ್ದು ಊಟದ ವ್ಯವಸ್ಥೆ ಕೂಡ ಇರ್ತದೆ. ಮಹಾದೇವ್ ಎಸ್ ಬಡ್ಗಾರ್ ಸರ್ಕಾರಿ ಪ್ರೌಢಶಾಲೆ ಸಂತೆಗುಡಿ, ಸುಧಾ ಹೆಗಡೆ ವಿಪಿ ಶಾನ್ಬಾಗ್, ಶಿಕ್ಷಕರು ದೇವಿ ಮಿರ್ಜಾನ್, ರೋಹಿದಾಸ್ ನಾಯಕ್ ಕಾಂಬಾರ್ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ, ಇಂದಿರಾ ನಾಯಕ್ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ, ಯಶೋಧ ನಾಯಕ್ ಲೋಕನಾಥ್ ಹೈಸ್ಕೂಲ್ ಸಾಗಲ್, ಎಂಐ ಭಟ್ ಪ್ರಗತಿ ವಿದ್ಯಾಲಯ ಮೂರೂರು, ಎಂಎಂ ಸಾವರ್ಕರ್ ಆನಂದಾಶ್ರಮ ಹೈಸ್ಕೂಲ್ ಬಗ್ಗಿಕೋಟ. ದಯವಿಟ್ಟು ಇವರೆಲ್ಲರೂ ಬರಬೇಕು. ಇನ್ನೊಮ್ಮೆ ಗಮನಿಸಿ, ಮಹಾದೇವ್ ಎಂ ಗೌಡ ಮಹಾದೇವ್ ಎಂ ಗೌಡ ಸರ್ಕಾರಿ ಪ್ರೌಢಶಾಲೆ ಅವಿನಾಶಿನಿ, ಸುಚೇತಾ ಕೆ ನಾಯ್ಕ್ ಸರ್ಕಾರಿ ಉರ್ದು ಪ್ರೌಢಶಾಲೆ ಮಿರ್ಜಾನ್, ಗಂಗೆ ರಾಮಗೌಡ ಸರ್ಕಾರಿ ಪ್ರೌಢಶಾಲೆ ನಾಡುಮಾಸ್ಕೇರಿ,
ಮಹಾದೇವ್ ಎಸ್ ಪಡ್ಗಾರ್, ಸರ್ಕಾರಿ ಪ್ರೌಢಶಾಲೆ ಸಂತೆಗುಳಿ, ಸುಧಾ ಹೆಗಡೆ, ಕೆಪಿಎಸ್ ನೆಲ್ಲಿಕೇರಿ, ಬಿಪಿ ಶಾನ್ಬಾಗ್, ಮುಖ್ಯ ಶಿಕ್ಷಕರು ಜೆ ಮಿರ್ಜಾನ್, ರೋಹಿದಾಸ್ ನಾಯಕ್ ಗಮ್ನಾರ್ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ, ಇಂದಿರಾ ನಾಯಕ್ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ, ಯಶೋಧ ನಾಯಕ್ ಲೋಕನಾಥ್ ಹೈಸ್ಕೂಲ್ ಕಾಗಲ್, ಎಂಐ ಭಟ್ ಪ್ರಗತಿ ವಿದ್ಯಾಲಯ ಮೂರೂರು, ಎಂಎಂ ಚಂದಾವರ್ಕರ್ ಆನಂದಾಶ್ರಮ ಬಾಗೇಗೌಡ. ದಯವಿಟ್ಟು ಇವರೆಲ್ಲರೂ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿರುವ ನೀವುಗಳು ಸಲ್ಲಿಸಿದ ಸೇವೆ ಅಪಾರವಾದುದು. ಕೇವಲ ಜೀವನಕ್ಕಾಗಿ ವೃತ್ತಿ ಎಂದು ಪರಿಗಣಿಸದೆ ಸೇವೆಯುದ್ದಕ್ಕೂ ಹಲವಾರು ಶಾಲೆಗಳಲ್ಲಿ ವಿದ್ಯಾದಾನ ಮಾಡಿರುತ್ತೀರಿ. ಎಂತಹ ಸಂದರ್ಭದಲ್ಲೂ ಮಕ್ಕಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಶಿಕ್ಷಣವನ್ನು ನೀಡಿ ಅಪಾರ ವಿದ್ಯಾರ್ಥಿಗಳನ್ನು ಹೊಂದಿದ ನೀವುಗಳು ವೃತ್ತಿ ಜೀವನದಲ್ಲಿ ಸಂತೃಪ್ತಿಯನ್ನು ಹೊಂದಿ ನಿವೃತ್ತರಾಗಿರುವ ನಿಮ್ಮ ಜೀವನ ಸದಾಕಾಲ ಸಂತೋಷಮಯವಾಗಿ ಆರೋಗ್ಯಮಯವಾಗಿ ಪಡೆಯುವಂತಾಗಲಿ. ಉತ್ತಮ ಆಯುಷ್ಯ ಆರೋಗ್ಯವನ್ನು ಭಗವಂತ ದಯಪಾಲಿಸಲಿ ಎಂಬ ಸದಾಶಯದೊಂದಿಗೆ ತಮ್ಮನ್ನು ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಎಲ್ಲರನ್ನು ಗೌರವಿಸುವಂತ ಮಾನ್ಯರಿಗೆ ಧನ್ಯವಾದಗಳು. ಈಗ ಶ್ರೀ ಸುಬ್ರಹ್ಮಣ್ಯ ನಾಯ್ಕ, ಶಿಕ್ಷಣ ಇಲಾಖೆಯ ವಾಹನ ಚಾಲಕರಾಗಿ ಬಹಳಷ್ಟು ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದು ನಿವೃತ್ತರಾಗಿರುವಂತಹ ಇವರ ಸನ್ಮಾನಿಸುವ ಕ್ಷಣ. ಶ್ರೀ ಸುಬ್ರಹ್ಮಣ್ಯ ನಾಯಕ್ ಮೂಲತಃ ಈಗಾಗಲೇ ಹೆಸರನ್ನ ಹೇಳಿ ಸನ್ಮಾನವನ್ನು ಸ್ವೀಕರಿಸಿದವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಪಡೆಯಬೇಕಾಗಿದೆ. ದಯವಿಟ್ಟು ಹೆಸರನ್ನ ಎಲ್ಲರನ್ನೂ ಹೇಳಿದ್ದೇವೆ. ಮತ್ತೆ ಯಾರಾದರೂ ಹೆಸರು ಹೇಳಿ ಉಳಿದವರು ವೇದಿಕೆಗೆ ಆಗಮಿಸಬೇಕಾಗಿದೆ. ಅಕ್ಷಯ್ ಮಾಶಲ್ಕ, ಇದೇ ಸಂದರ್ಭದಲ್ಲಿ ಶ್ರೀಯುತ ಆನಂದು ಗಾಂವ್ಕರ್ ಕುಮಟಾ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಜೊತೆಗೆ ಕುಮಟಾದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ 2 ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀ ಆನಂದು ಗಾಂವ್ಕರ್ ಅವರಿಗೆ ತಾಲೂಕು ಶಿಕ್ಷಕರ ಸಂಘ ಹಾಗೂ ಸಮಸ್ತ ಶಿಕ್ಷಕರ ಪರವಾಗಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಆನಂದು ಗಾಂವ್ಕರ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಎರಡು ಅವಧಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು, ಕುಮಟಾದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿ ಜಿಲ್ಲಾ ಹಂತದ ಅಧ್ಯಕ್ಷರಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಶಿಕ್ಷಕರುಗಳಿಗೂ ಹಾಗೂ